ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ 6ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 6ನೇ ಅಧ್ಯಾಯ ಭಾಳ ಸುಪ್ರಸಿದ್ಧವಾದಂಥ ಒಂದು ಅಧ್ಯಯನ. ಸುಪ್ರಸಿದ್ಧ ಅಂದರೆ ಪರಿಚಯವಾದಂಥ ಒಂದು ಅಧ್ಯಯನ. ಯಾಕಂತ ಹೇಳಿದರೆ ಒಂದು ವಿಚಿತ್ರ ಕೂಡ. ಯಾಕೆ ವಿಚಿತ್ರ ಅಂತ ಹೇಳಿದರೆ, ಯೆಶಾಯನು ಈಗಾಗಲೇ ಸೇವೆಯನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದನು. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ ಎಂಬ ಹೆಸರನ್ನು ಹೊಂದಿದ ಆತನು ಯೆಹೂದ್ಯರ ನಡುವೆ ವಿವಿಧ ಅರಸರ ಕಾಲದಲ್ಲಿ, ಉಜ್ಜಿಯನ ಕಾಲದಲ್ಲಿ, ಯೋಥಾಮನ ಕಾಲದಲ್ಲಿ, ಹಿಜ್ಕೀಯನ ಕಾಲದಲ್ಲಿ, ಆಹಾಜನ ಕಾಲದಲ್ಲಿ ಪ್ರವಾದಿಯಾಗಿ ದೇವರ ವಾಕ್ಯವನ್ನು ಸಾರ್ತಾ ಇದ್ದಂಥ ವ್ಯಕ್ತಿ ಯೆಶಾಯನು. ಹೆಸರಿನ ಪ್ರಕಾರ ದೇವರು ನಿಮ್ಮನ್ನು ರಕ್ಷಿಸುವನು, ದೇವರು ನಿಮ್ಮನ್ನು ರಕ್ಷಿಸ್ತಾನೆ, ದೇವರು ನಿಮ್ಮ ರಕ್ಷಕನು ಎಂಬಂಥದ್ದನ್ನು ಮೆಸ್ಸಿಯನ ಕುರಿತಾದಂಥ ಒಂದು ಸಂದೇಶ, ಪ್ರವಾದನೆ, ಪ್ರಕಟಣೆ ಯೆಶಾಯನಿಗಿತ್ತು. ಯಾವ ರೀತಿಯಾಗಿ 66 ಪುಸ್ತಕ ಯೆಶಾಯನ ಗ್ರಂಥದಲ್ಲಿ ಮೆಸ್ಸಿಯನ ಕುರಿತಾಗಿದೆಯೋ ಅದೇ ರೀತಿಯಾಗಿ ಯೆಶಾಯನ ಪ್ರತಿ ಅಧ್ಯಾಯದಲ್ಲಿಯೂ ಮೆಸ್ಸಿಯನ ಕುರಿತಾಗಿಯೇ ಇರುವಂಥದ್ದಾಗಿದೆ. ಈ ಬಗ್ಗೆ ನಾವು ನೋಡಿಕೊಳ್ಳುವಾಗ ಇಷ್ಟೆಲ್ಲ ಪ್ರವಾದನೆಯ ಸೇವೆಯನ್ನು ಮಾಡಿದಂಥ ಯೆಶಾಯನಿಗೆ 6ನೇ ಅಧ್ಯಾಯ ಒಂದು ಸಂದಿಗ್ಧ ಅಥವಾ ಒಂದು ಸಂದರ್ಶನದ ಒಂದು ಅಧ್ಯಾಯವಾಗಿ ನಾವು ನೋಡ್ತೇವೆ. ಯಾಕಂದರೆ ದೇವರ ಒಂದು ದರ್ಶನ ಅವನಿಗೆ ಆಯಿತು. ದೇವರ ಒಂದು ಅನುಭವವಾಯಿತು. ಅರಸನಾದ ಉಜ್ಜಿಯನ ಕಾಲವಾದ ಅವನು ತೀರ್ಕೊಂಡ ನಂತರ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ವಾವ್! ಕರ್ತನ ಬಗ್ಗೆ ಯೆಶಾಯನು ಪ್ರಸಂಗ ಮಾಡ್ತಾ ಇದ್ದಾನೆ, ಪ್ರವಾದನೆ ಹೇಳ್ತಾ ಇದ್ದಾನೆ, ಪ್ರಕಟಣೆಯನ್ನು ನೀಡ್ತಾ ಇದ್ದಾನೆ. ಆದರೆ ವೈಯಕ್ತಿಕವಾದಂಥ ಒಂದು ನೇರ ಸಂದರ್ಶನ ಈಗ ಯೆಶಾಯನಿಗೆ ಲಭ್ಯವಾಯಿತು. ದೇವರನ್ನು ಕಂಡ ನಂತರ, ದೇವ ದರ್ಶನ ಅವನಿಗೆ ಆದ ನಂತರ ಈಗ ದೇವರ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಾಗ ಆತನು ಹೇಳ್ತಾನೆ, ಆತನ ಒಂದು ವಸ್ತ್ರದ ಬಗ್ಗೆ, ದೇವರ ಚರಿತ್ರೆಯ ಬಗ್ಗೆ ಒಂದು, ದೇವರ ಕುಳಿತಿರುವಿಕೆಯ ಬಗ್ಗೆ ಎರಡನೇದು, ದೇವರ ವಸ್ತ್ರದ ಬಗ್ಗೆ ಮೂರನೇದು, ದೇವರ ಸುತ್ತಲಿರುವಂಥ ಸುತ್ತಮುತ್ತಣದ ಬಗ್ಗೆ ನಾಲ್ಕನೇದು, ದೇವರ ಆರಾಧನೆಯ ಬಗ್ಗೆ ಐದನೇದು, ದೇವರ ಮಹಿಮೆಯ ಪ್ರಕಾರ ಆರನೇದು. ದೇವರ ಅಂತ ಹೇಳೋಕ್ಕಿಂತಲೂ ಕರ್ತನು ಅಂತ ಆತನು ಹೇಳಿದ ಕಾರಣ ಕರ್ತನ ಚರಿತ್ರೆ, ಕರ್ತನ ಸಿಂಹಾಸನ, ಕರ್ತನ ವಸ್ತ್ರ, ಕರ್ತನ ಸುತ್ತಮುತ್ತಣ, ಕರ್ತನ ಆರಾಧನೆ, ಕರ್ತನ ಮಹಿಮೆ, ಇದನ್ನೆಲ್ಲ ನಾವು ಯೆಶಾಯ 6ರಲ್ಲಿ ನಾವು ನೋಡ್ತೇವೆ. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು, ದೇವದೂತರು. ಪ್ರತಿಯೊಬ್ಬನು 6 ರೆಕ್ಕೆಗಳುಳ್ಳವನಾಗಿ 2ರಿಂದ ತನ್ನ ಮುಖವನ್ನು, 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೇ ನಿಂತಿದ್ದರು. ವಾವ್! ಆಶ್ಚರ್ಯ! ಅಂಥ ಒಂದು ದೃಶ್ಯ ಯೆಶಾಯನಿಗೆ ಕಾಣಿಸ್ತಂತೆ. ಆಗ ಒಬ್ಬನು ಮತ್ತೊಬ್ಬನಿಗೆ, ಅಂದರೆ ಒಬ್ಬರು ಮತ್ತೊಬ್ಬರಿಗೆ ಎಂಥ ಮೆಸೇಜ್ ಕೊಟ್ಟರು ಅಂತ ಹೇಳ್ಬಿಟ್ಟು ನೋಡುವಾಗ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಮಹಿಮೆಯಿಂದ ಅಥವಾ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದರು.
ಅವರವರೇ ನಡುವೆನೇ ಮಾತಾಡ್ಕೊಳ್ತಾ ಇದ್ದಾರೆ. ಅದನ್ನು ಯೆಶಾಯನು ಕೇಳಿಸ್ಕೊಂಡು ಯಾವ ಭಾಷೆಯಲ್ಲಿ ಮಾತಾಡಿರೋ ನನಗೆ ಗೊತ್ತಿಲ್ಲ. ಒಟ್ಟು ಆತ್ಮಾವೇಶ ಉಳ್ಳವನಾಗಿ ಆತ್ಮಭರಿತನಾಗಿ ಇದ್ದಂಥ ಯೆಶಾಯನು ಆ ಭಾಷೆಯನ್ನು ಕೇಳಿಸ್ಕೊಳ್ಳುವಂತೆ ದೇವರು ಅರ್ಥ ತಿಳ್ಕೊಳ್ಳುವಂತೆ ಒಂದು ಸಹಾಯ ಮಾಡಿದ್ದರಿಂದ ಆತನು ಪ್ರವಾದನೆಯಾಗಿ ಬರೀತಿದ್ದಾನೆ. ಅದರ ಮುಖಾಂತರವಾಗಿ ಅವರು ಕೂಗ್ತಾ ಇರುವಂಥ ಆ ಶಬ್ದಕ್ಕೆ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಎಷ್ಟು ಮಹಿಮೆಯುಳ್ಳಂಥ ಒಂದು ದರ್ಶನ ಯೆಶಾಯನಿಗೆ ಆಯಿತು ನೋಡ್ರಿ. ಆಗ ಯೆಶಾಯನು ಮಾತಾಡ್ತಾನೆ. ಆ ಟೈಮ್ನಲ್ಲಿ ಏನು ಮಾತಾಡಬೇಕು ಕೆಲವು ಸಾರಿ ಕೆಲವ್ರಿಗೆ ಗೊತ್ತಾಗಲ್ಲ. ಆದರೆ ಯೆಶಾಯನಿಗೆ ಒಳ್ಳೆ ಧೈರ್ಯವಂತ ಅನ್ನಿಸ್ತದೆ ನನಗೆ. ಯಾಕಂದರೆ ಯೆಶಾಯನ ಬಗ್ಗೆ ಒಂದು ಮಾತು ಚರಿತ್ರೆಯಲ್ಲಿ ಮತ್ತು ಅದೇ ಸಂದರ್ಭದಲ್ಲಿ ಇಬ್ರಿಯ 11ರಲ್ಲಿ ಹೇಳುವಂಥ ಮಾತಿನ ಪ್ರಕಾರವಾಗಿ ಇಲ್ಲಿ ನಾವು ನೋಡ್ತೇವೆ. 37ನೇ ವಚನ, ಇಬ್ರಿಯ 11:37. ಕೆಲವರು ಗರಗಸದಿಂದ ಕೊಯ್ದು ಕೊಂದರು. ಸಂಪ್ರದಾಯ ಅಥವಾ ಚರಿತ್ರೆ ಹೇಳ್ತದೆ, ಯೆಶಾಯನನ್ನು ಗರಗಸದಿಂದ ಕೊಯ್ದು ಕೊಂದರು ಅಂತ ಹೇಳ್ಬಿಟ್ಟು. ವಿಶ್ವಾಸದಿಂದ ಅಂಥ ಮರಣ ಹೊಂದಿದ ಮಹಾಭಕ್ತನು ಯೆಶಾಯನು. ಯೆಶಾಯನಿಗೆ ಮಾತಾಡ್ತಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ. ಯೆಶಾಯ 5ನೇ ಅಧ್ಯಾಯದಲ್ಲಿ 6 ಸಾರಿ ಬೇರೆಯವರಿಗೆ, ಅಂಥವರಿಗೆ ಅಯ್ಯೋ, ಲೋಭತನ ಇದ್ದಂಥವರಿಗೆ ಅಯ್ಯೋ, ಅಮಲೇರಿದ್ದವರಿಗೆ ಅಯ್ಯೋ, ಕಪಟಿಗಳಿಗೆ ಅಯ್ಯೋ, ವಿಕೃತತೆ ಹೊಂದಿದ್ದವರಿಗೆ ಅಯ್ಯೋ ಅಂತ ಹೇಳಿದಂಥ ಭಕ್ತನು ಈಗ ತನಗೆ ಅಯ್ಯೋ ಎಂಬುದಾಗಿ ಹೇಳ್ಕೊಳ್ತಿದ್ದಾನೆ. ಸೇವೆ ಮಾಡ್ತಾ ಇದ್ದ, ಆದರೆ ತಾನು ಮಾಡ್ತಾ ಇದ್ದ ಸೇವೆಯ ನಾಯಕನನ್ನು, ಸೇವೆ ಮಾಡ್ತಾ ಇದ್ದ ಯಜಮಾನನ ದೇವರ ದರ್ಶನವನಿಗಾದಾಗ ವಾಕ್ಯ ಪ್ರಕಟಣೆ ಯೆಶಾಯನಿಗಿತ್ತು 1ರಿಂದ 5 ಅಧ್ಯಾಯದಲ್ಲಿ. ಆದರೆ 6ನೇ ಅಧ್ಯಾಯದಿಂದ 66 ಅಧ್ಯಾಯದವರೆಗೆ ಈಗ ಬರೀ ವಾಕ್ಯ ಪ್ರಕಟಣೆ ಇಲ್ಲ, ದೇವರ ಪ್ರಕಟಣೆ. Isaiah did not only had the revelation of God's word, but he also had the revelation of God himself. ದೇವದರ್ಶನ ಆತನಿಗೆ ಸಿಕ್ಕಿದಾಗ ನನಗೆ ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ಇಂತಿಂಥವರ ಗತಿಯನ್ನು ಏನು ಹೇಳಲಿ ಅಂತ ಪ್ರಸಂಗಿಸಿದ ಭಕ್ತನು ಈಗ ನನ್ನ ಗತಿ ಏನು ಹೇಳಲಿ. ಯಾಕೆ ಆ ರೀತಿಯಾಗಿ ಹೇಳ್ತಿದ್ದಾನೆ ಯೆಶಾಯನು? ಯಾಕಂದರೆ ನಾನು ಹೊಲಸು ತುಟಿಯವನು, ಬಾಯಿಂದ ನಾನು ಪಾಪ ಮಾಡ್ತಾ ಇದ್ದೇನೆ. ಹೌದು, ಅದೇ ಬಾಯಿಂದ ಸಂದೇಶ ಕೊಡ್ತಾ ಇದ್ದೆ, ಅದೇ ಸಂದೇಶ, ಅದೇ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಂಥ ಯೆಶಾಯನಿಗೆ ಈಗ ಗೊತ್ತಾಯಿತು, ಅಯ್ಯೋ ಹೊಲಸು ತುಟಿಯಿಂದ ನಾನು ಮಾತಾಡ್ತಿದ್ದೀನಲ್ಲ, ದೇವ್ರ ವಾಕ್ಯ ಮಾತಾಡ್ತಿದ್ದೀನಲ್ಲ, ನಾಶವಾದೇನಲ್ಲ. ದೇವ್ರ ಸನ್ನಿಧಾನವನ್ನು ನಾನು ನೋಡಿಬಿಟ್ಟು ನಾನು ಪಾಪ ಮಾಡಿದವನಾಗಿ ಇರುವಂಥ ಹೊಲಸು ತುಟಿಯವನು ಅಂತ ಹೇಳ್ಬಿಟ್ಟು ಆ ಒಂದು ಗ್ರಹಿಕೆ ಅವನಿಗಾಯಿತು. ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಬೇರೆ ತನ್ನ ಜೊತೆಗೆ ತನ್ನ ಸುತ್ತಲಿದ್ದಂಥ ವಿಶ್ವಾಸಿಗಳು, ಯಹೂದ್ಯರು, ಅವರು ಕೂಡ ಹೊಲಸು ತುಟಿಯವರಾಗಿದ್ದರು. ಆದ ಕಾರಣ ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡು ಎಂದು ಕೂಗಿಕೊಳ್ಳಲು ಆಶ್ಚರ್ಯ ಆಯಿತು. ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು, ವಾವ್, ಹೌದು, ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಈಗ ಬಾಯಿಯಲ್ಲಿ ಒಂದು ಶುದ್ಧೀಕರಣ ಯೆಶಾಯನಿಗೆ. ಈಗೋ ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಸೆರಾಫಿಯರಿಗೆ ಎಂಥ ಒಂದು ಸೇವೆ ನೋಡ್ರಿ. ಒಬ್ಬ ಪ್ರವಾದಿ, ಮಹಾಪ್ರವಾದಿಯ ಒಂದು ಪಾಪವನ್ನು ನೀಗಿಸುವಂಥ, ಅಂದರೆ ತಾತ್ಕಾಲಿಕವಾಗಿ ನೀಗಿಸುವಂಥ, ಶುದ್ಧೀಕರಿಸುವಂಥ
ದೋಷ ನೀಗಿಸುವಂಥ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವಂಥ ಒಂದು ಅಧಿಕಾರ ಅಂದು ಅಲ್ಲಿ ಲಭ್ಯವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಆಗ ಆ ರೀತಿಯಾಗಿ ಹೇಳಿದ ತಕ್ಷಣ, ಶುದ್ಧವಾದ ತಕ್ಷಣ, ಯಾವನನ್ನು ಕಳುಹಿಸಲಿ, ಯಾವ ನಮಗೋಸ್ಕರ ಹೋಗುವನು ಎಂದು ಕರ್ತನ ನುಡಿಯನ್ನು ಪ್ರವಾದಿ ಕೇಳಿಸ್ಕೊಳ್ತಾನೆ. ದೇವರ ಬಗ್ಗೆ ಒಂದು ನನಗಿಷ್ಟವಾದದ್ದು ಏನಂದರೆ, ನೀನು ಹೋಗು ಎಂಬುದಾಗಿ ದೇವರ ಅಂದು ಯೆಶಾಯನಿಗೆ ಹೇಳಲಿಲ್ಲ. ಹೇಳಬಹುದಾಗಿತ್ತು, ಆತನ ಅಧಿಕಾರಿ. ಆದರೆ ದೇವರು ಸೇವೆಗೆ ಯಾರನ್ನು ಒತ್ತಾಯ ಮಾಡಲ್ಲ, ಚಾಯ್ಸ್ ಕೊಡ್ತಾನೆ, ಆಯ್ಕೆ ಕೊಡ್ತಾನೆ. ಸ್ವತಂತ್ರ ಚಿತ್ತ ನೀವು ಬಳಸಿಕೊಂಡು ಆ ಸೇವೆಯನ್ನು ಮಾಡಿರಿ ಎಂಬುದಾಗಿ ಯಾವನು ನಮಗೋಸ್ಕರ ಅಂತ ಹೇಳಿದ ಮೇಲೆ ತಂದೆ, ಮಗ, ಪವಿತ್ರಾತ್ಮ ಮೂವರು ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ನಮಗೋಸ್ಕರವಾಗಿ ಹೋಗ್ತಾರೆ ಅಂತ ಹೇಳಿದಾಗ ಕೂಡಲೇ ಆಗ್ತಾನೆ ಶುದ್ಧೀಕರಣವನ್ನು ಹೊಂದಿಕೊಂಡಂಥ ಯೆಶಾಯನು ಹೇಳ್ತಾನೆ ಏನಂತ, ನಾನಿದ್ದೇನೆ, ನನ್ನನ್ನು ಕಳಿಸು. ಅದಕ್ಕೆ ದೇವರು ಯೆಶಾಯನಿಗೆ, ನೀನು ಈ ಜನರ ಬಳಿಗೆ ಹೋಗಿ ಇಂಥ ಸಂದೇಶ ಕೊಡು ಎಂಬುದಾಗಿ ಯೆಶಾಯನನ್ನು ದೇವರು ಕಳಿಸ್ತಾನೆ. ಆ ಸಂದೇಶ ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 9ರಿಂದ ಇರುವಂಥ ವಾಕ್ಯದಲ್ಲಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು. ಕಣ್ಣಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದದೆ ಹಾಗೆ ಈ ಜನರು ಹೃದಯಕ್ಕೆ ಕೊಬ್ಬೇರಿಸಿ, ಕಿವಿಯನ್ನು ಮಂದ ಮಾಡಿ, ಕಣ್ಣಿಗೆ ಅಂಟು ಬಳಿ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಇರುವಂಥ ಒಂದು ಕಠಿಣ ಸಂದೇಶ. ಸ್ಟಾರ್ಟಿಂಗ್ನಲ್ಲಿನೇ ಒಂದು ಕಠಿಣವಾದ ಸಂದೇಶ, ಹೋಗಿ ಕೊಟ್ಟು ಬಾ ಎಂಬುದಾಗಿ ಕಳಿಸ್ತಾನೆ. ಈ ಒಂದು ಕಾರಣದಿಂದ ಬಹುಶಃ ಯೆಶಾಯನನ್ನು ಗರಗಸದಿಂದ ಕೊಯ್ದುಬಿಟ್ರು ಯೆಹೂದ್ಯರು. ಆ ರೀತಿಯಾಗಿ ಸಂದೇಶ ಕೊಡು ಅಂತ ಹೇಳಿದಾಗ ಅದಕ್ಕೆ ನಾನು, ಕರ್ತನೇ, ಇದು ಎಂದಿನ ತನಕ? ಹೋಗಿ ಸಂದೇಶ ಕೊಟ್ಟು ಬಾ ಅಂತ ಹೇಳಿದಾಗ ನಾನಿದ್ರೆ ಹೋಗಿ ಕೊಟ್ಟು ಬರ್ತಿದ್ದೆ, ಏನು ಮಾತಾಡಿದೆ. ಆದರೆ ಯೆಶಾಯನೇನು ಮಾಡ್ತಾನೆ? ಮಾತಾಡ್ತಾನೆ. ಆ ಸ್ವತಂತ್ರ ನಮಗೆ ಉಂಟು, ಆ ಹಕ್ಕು ಪ್ರವಾದಿಗಳಿಗೆ ಇದೆ. ಹಕ್ಕು ಅಂತ ಹೇಳೋಕ್ಕಿಂತಲೂ ಆ ಸೌಲಭ್ಯ, ಆ ಭಾಗ್ಯ, ಆ ಸಂಬಂಧ, ಆ ಅನುಕೂಲತೆ, ಇದು ಎಂದಿನ ತನಕ ಇಂಥ ಒಂದು ಇದು ಅಂತ ಹೇಳಿದಾಗ ಈ ಸಂದೇಶ ಎಷ್ಟು ಕಾಲ ನಾನು ಕೊಡಬೇಕು, ಅಥವಾ ಈ ಒಂದು ಪರಿಸ್ಥಿತಿ ಅವರಿಗೆ ಎಂದಿನ ತನಕ ಎಂಬುದಾಗಿ ಕೊಡೋ ಒಂದು ಅರ್ಥ ಇರ್ಬೋದು ಎಂದು ಕೇಳಲು ದೇವರು, ಯೆಹೋವನು ಜನರನ್ನು ದೂರ ತೊಲಗಿಸಿ ದೇಶದಲ್ಲಿ ಹಾಳು ಹೆಚ್ಚಿ, ಪಟ್ಟಣಗಳು ಜನರಿಲ್ಲದೆ, ಮನೆಗಳು ನಿವಾಸಿಗಳಿಲ್ಲದೆ ಧ್ವಂಸವಾಗಿ ಭೂಮಿಯ ತೀರಾ ಹಾಳಾಗುವ ತನಕ ಹೀಗಿರುವುದು. ಅವರ ಪರಿಸ್ಥಿತಿ ಇಷ್ಟು ಕಾಲ ತನಕ ಇರ್ತದೆ ಅಂತ ಹೇಳ್ಬಿಟ್ಟು. ಹೌದು, ದೇವರು ಕೋಪ ಮಾಡಿಕೊಳ್ಳಲಿಲ್ಲ. ದೇವರು ತನ್ನ ದಾಸನಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಒತ್ತಾಯದಿಂದ ಅಲ್ಲ, ನೀನು ನನ್ನ ಸೇವೆಯನ್ನು ಹೊಲಸ್ತುಟಿಯಿಂದ ಮಾಡ್ತಾ ಇದೆಯಾ, ಆದ ಕಾರಣ ನಿನ್ನನ್ನು ದಂಡಿಸ್ತೇನೆ ಎಂಬುದಾಗಿ ದೇವರು ಹೇಳಲಿಲ್ಲ. ಆದರೆ ಯೆಶಾಯನ ಅಂದುಕೊಂಡ ಒಂದು ವೇಳೆ ದಂಡಿಸ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೇನಲ್ಲ, ಆಗಲಿಲ್ಲ. ಆದರೆ ಅವನು ಅಂದ್ಕೊಳ್ತಾನೆ ನಾಶವಾಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ನಾಶವಾದೇನಲ್ಲ. ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಜೊತೆಯಲ್ಲಿ ಶಿಷ್ಯರು ದೋಣಿಯಲ್ಲಿ ಹೋಗ್ತಿದ್ದಾಗ ಸಮುದ್ರವು ಅಲ್ಲಕಲ್ಲೋಲವಾಯಿತು, ಬಿರುಗಾಳಿ ಬಂತು. ಸ್ವಾಮಿ, ನಾವು ಸಾಯುತ್ತೇವೆ. ಇನ್ನೂ ಸತ್ತಿಲ್ಲ, ಆದರೆ ಅವರು ಆ ರೀತಿಯಾಗಿ ವಿಚಾರ ಮಾಡಿಕೊಂಡು
ನಾವು ಸಾಯ್ತೇವೆ ಅಂತ ಹೇಳಿದ್ರೆ ಜೊತೆಗೆ ಯೇಸು ಸ್ವಾಮಿ ಇದ್ದರು, ಯೇಸು ಸ್ವಾಮಿ ಕೂಡ ಅದಕ್ಕೆ ಭಾಗಿ ಆಗಬೇಕಲ್ವ ಆ ಒಂದು ಅಪಾಯಕ್ಕೆ. ಅದು ಯೋಚನೆ ಮಾಡಲಿಲ್ಲ ಅವರು. ಸರಿ, 12 ಸಂಗತಿಯನ್ನು 6ನೇ ಅಧ್ಯಾಯದಿಂದ ನಾವು ನೋಡಿಕೊಂಡೆವು. ಒಂದೊಂದಾಗಿ ನೋಡ್ಕೊಳ್ಳೋಣ. ಕರ್ತನ ಚರಿತ್ರೆ, ದ ಲಾರ್ಡ್ಸ್ ಹಿಸ್ಟ್ರಿ. ಯಾಕಂದರೆ ಕರ್ತನಿಗೆ ಒಂದು ಹಿಸ್ಟ್ರಿ ಇದೆ, ಕಾಲವಾದ ವರ್ಷ. ಹೌದು, ದ ಲಾರ್ಡ್ಸ್ ಹಿಸ್ಟ್ರಿ. ಎರಡನೇದು ಕರ್ತನ ಸಿಂಹಾಸನ. ಹೌದು. ಮೂರನೇದು ಕರ್ತನ ವಸ್ತ್ರ. ಎಂಥ ವಸ್ತ್ರ! ಆ ವಸ್ತ್ರ ನೋಡ್ರಿ, ಆ ನೆರಿಗೆ ಹಾಗೆ ಮಂದಿರದಲ್ಲೆಲ್ಲ ಹರಡ್ಬಿಟ್ಟಿತ್ತಂತೆ. ವಾವ್! ಆತನೇ ಆ ವಸ್ತ್ರವನ್ನು ತನಗೋಸ್ಕರ ಮಾಡಿಕೊಂಡಿರಬೇಕು. ಯಾವ ಟೈಲರು ಅದನ್ನು ಕೂಡ ಮಾಡಲಿಕ್ಕೆ ಆಸ್ಪದವಿಲ್ಲ. 4ನೇದು ಕರ್ತನ ಸುತ್ತಮುತ್ತಣ ವಾತಾವರಣ, ದಿ ಅಟ್ಮಾಸ್ಫಿಯರ್ ಆಫ್ ಗಾಡ್, ಲಾರ್ಡ್. ಕರ್ತನ ಆರಾಧನೆ, ಮೇನ್ ಪದ ಏನಂದರೆ ಪರಿಶುದ್ಧ, ಪರಿಶುದ್ಧ, ಪರಿಶುದ್ಧ. ಆ ರೀತಿಯಾಗಿ ಹೇಳಿದಾಗ ತನ್ನಲ್ಲಿ ಅಪವಿತ್ರತೆ ಇತ್ತು ಎಂಬುದು ಅವನಿಗೆ ಗೊತ್ತಾಗ್ತದೆ. ಆಮೇಲೆ ಕರ್ತನ ಮಹಿಮೆ ಬಗ್ಗೆ 3ನೇ ವಚನದಲ್ಲಿ ನೋಡ್ತೇವೆ. ಕರ್ತನ ದರ್ಶನದ ಬಗ್ಗೆ ನಾವು ನೋಡ್ತೀವಿ, ಆತನು ಕಾಣಿಸ್ಕೊಳ್ತಾನೆ. ಕರ್ತನ ಕರೆ ಬಗ್ಗೆ ನಾವು ನೋಡ್ತೀವಿ, ಯಾರನ್ನು ಕಳಿಸ್ಲಿ ಅಂತ ಹೇಳ್ಬಿಟ್ಟು. ಕರ್ತನ ನುಡಿಯನ್ನು 8ನೇ ವಚನ, ಕರ್ತನ ಸ್ವರವನ್ನು ಕೇಳಿಸ್ಕೊಳ್ತಾನೆ ಯೆಶಾಯನು. ಕರ್ತನಿಂದ ಕರೆ ಮಾತ್ರ ಅಲ್ಲ, ಕರ್ತನಿಂದ ಕಳಿಸಲ್ಪಡುವಂಥ, ನೀನು ಹೋಗು ಜನರ ಹತ್ರ ಅಂತ ಈ ಯೆಹೂದ್ಯರಿಗೆ ಕಳಿಸ್ಕೊಡುವಂಥದ್ದು. ಹೋಗುವಂದ ತಕ್ಷಣ ಹೋಗಲಿಲ್ಲ. ಅವನು ಪ್ರಶ್ನೆ ಕೇಳ್ತಾನೆ ಯೆಶಾಯನು. ಅದಕ್ಕೂ ಕೂಡ ದೇವರು ರಿಪ್ಲೈ, ಉತ್ತರ ಕೊಡುವಂಥದ್ದನ್ನು, ಕರ್ತನ ಪ್ರತಿಕ್ರಿಯೆ ಬಗ್ಗೆ ನಾವು ನೋಡ್ತೇವೆ. ಮತ್ತು ಕೊನೆಯದಾಗಿ ಕರ್ತನ ಪ್ರವಾದನೆ, ದ ಪ್ರಾಫೆಸಿ ಆಫ್ ದ ಲಾರ್ಡ್. ಮುಂದೆ ಈ ರೀತಿಯಾಗಿ ಆಗ್ತದೆ. 10ನೇ ಒಂದು ಭಾಗ ಉಳಿದಿದ್ದಂಥವ್ರು ಈ ರೀತಿ ಆಗ್ತಾರೆ. ದೇವಕುಲವು ಮೋಟು ಬುಡವಾಗಿ ನಿಲ್ಲುವುದು ಎಂಬಂಥ ಪ್ರವಾದಿಯಾದಂಥ ಯೆಶಾಯನು ನೀಡ್ತಾನೆ ರೀ. ಹೌದು, ಇದರಲ್ಲಿ ನಾವು ದೇವರ ಬಗ್ಗೆ ಕಲಿತಿದ್ದೇವೆ, ದೇವರ ಸೇವೆ ಬಗ್ಗೆ ಕಲಿತಿದ್ದೇವೆ. ಹೌದು, ದೇವ ದರ್ಶನದಿಂದ ದೇವರ ಸೇವೆ ಮಾಡುವಂಥದ್ದು ಪರಿಣಾಮಕಾರಿಯಾದಂಥ ಸೇವೆ. ಅಥವಾ 66 ಅಧ್ಯಾಯಗಳಿದೆಯಲ್ಲ, ಬೈಬಲ್ ಆಧಾರಿತವಾದಂಥ ಸೇವೆ. ದೇವರನ್ನು ಅನುಭವಿಸಿ ದೇವರ ದರ್ಶನವನ್ನು, ವಾಕ್ಯ ದರ್ಶನ ಅಷ್ಟೇ ಅಲ್ಲ, ವಾಕ್ಯ ಪ್ರಕಟಣೆ ಅಷ್ಟೇ ಅಲ್ಲ, ದೇವರ ಪ್ರಕಟಣೆಯನ್ನು ಕೂಡ ಹೊಂದಿದವರಾಗಿ ಮಾಡುವಂಥ ಸೇವೆ. ಹೌದು, ಯೆಶಾಯನ ಗ್ರಂಥದಲ್ಲಿ ಇನ್ನೂ ಕೂಡ ಬಹಳಷ್ಟು ವಿಷಯಗಳು ನಮಗೋಸ್ಕರವಾಗಿ ಕಾದಿದೆ. ಅದನ್ನು ಕುತೂಹಲದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಹೌದು, ದೇವರು ಇದುವರೆಗೆ ನಮಗೆ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.